ಸೊ ವೆಲ್ಕಮ್ ಬ್ಯಾಕ್ ಸ್ನೇಹಿತರೆ, ಮತ್ತೊಂದು ವಿಡಿಯೋಗೆ ಸ್ವಾಗತ. ಸ್ನೇಹಿತರೆ, ನನಗೆ ನಿನ್ನೆ ಒಂದು ಕೋಟಕ್ ಮಹೇಂದ್ರ ಬ್ಯಾಂಕಿಂದ ಒಂದು 2 ಅಥವಾ 3 ಮೆಸೇಜ್ ಬಂತು ಸ್ನೇಹಿತರೆ. ಏನು ಮೆಸೇಜ್ ಅಂದರೆ, ನೀವು ಕ್ರೆಡಿಟ್ ಕಾರ್ಡ್ನ ಅಪ್ಲೈ ಮಾಡಿದ್ದೀರಾ ಮತ್ತು ಅಪ್ಲಿಕೇಶನ್ ಸ್ಟೇಟಸ್ ಚೆಕ್ ಮಾಡ್ಕೊಳ್ಳಿ ಮತ್ತು ಅಪ್ರೂವ್ಡ್ ಆಗಿದೆ ಅಂತ ನೋಡ್ಬೋದು. ನಿಮಗೆ ಮೆಸೇಜ್ನ ಓಪನ್ ಮಾಡಿಬಿಟ್ಟು ತೋರಿಸ್ತಾ ಇದ್ದೀನಿ. ಫಸ್ಟ್ ಮೆಸೇಜ್ ನೋಡ್ಬೋದು ಸ್ನೇಹಿತರೆ, ನಮಗೆ ಇಲ್ಲಿ ಥ್ಯಾಂಕ್ ಯು ಫಾರ್ ಅಪ್ಲೈಯಿಂಗ್ ಕೋಟಕ್ ಕ್ರೆಡಿಟ್ ಕಾರ್ಡ್, ಎ ಕಾಪಿ ಆಫ್ ಅಪ್ಲಿಕೇಶನ್ ಸೆಂಟ್ ಯುವರ್ ರಿಜಿಸ್ಟರ್ಡ್ ಮೇಲ್ ಐ ಡಿ ಅಂತ ಶೋ ಆಗಿದೆ. ತಿರ್ಗಾ ಇನ್ನೊಂದು ಮೆಸೇಜ್ ಇದೆ ಸ್ನೇಹಿತರೆ, ಇಲ್ಲಿ ನೋಡ್ಬೋದು. ಇಲ್ಲಿ ನಿಮ್ಮ ಅಪ್ಲಿಕೇಶನ್ ನಂಬರ್ನ ಕಳಿಸಿದ್ದಾರೆ, ಅಪ್ಲಿಕೇಶನ್ ಪ್ರೊಸೆಸ್ಸಲ್ಲಿದೆ, ಸ್ಟೇಟಸ್ನ ಚೆಕ್ ಮಾಡ್ಕೊಳ್ಳಿ ಅಂತ. ಇನ್ನೊಂದು ಮೆಸೇಜ್ ಇದೆ ಸ್ನೇಹಿತರೆ, ನೋಡ್ಬೋದು. ಇಲ್ಲಿ ನಮಗೆ ಕಂಗ್ರ್ಯಾಚುಲೇಷನ್, ಯುವರ್ ಕೋಟಕ್ ಬ್ಯಾಂಕ್ ಕ್ರೆಡಿಟ್ ಕಾರ್ಡ್ ಅಪ್ಲಿಕೇಶನ್ ರೆಫರೆನ್ಸ್ ನಂಬರ್ ಈಸ್ ಅಪ್ರೂವ್ಡ್. Your card will be dispatched within 3 working days. To you know more about future on your click card, ಇಲ್ಲೊಂದು ವೆಬ್ಸೈಟ್ ಇದೆ. ಈ ಕಾರ್ಡ್ ಬಗ್ಗೆ ಚೆಕ್ ಮಾಡ್ಕೋಬೇಕಂದ್ರೆ ಇದ್ರ ಮೇಲೆ ಕ್ಲಿಕ್ ಮಾಡ್ಕೊತೇನೆ. ಕ್ಲಿಕ್ ಮಾಡಿದಾಗ ಸ್ನೇಹಿತರೆ ನೋಡ್ಬೋದು, ಇಲ್ಲಿ ನಮಗೆ ಒಂದು ವೆಬ್ಸೈಟ್ನ ಓಪನ್ ಆಗುತ್ತೆ. ಕೋಟಕ್ ಮಹೇಂದ್ರ ಬ್ಯಾಂಕ್ದು ಒಂದು ವೆಬ್ಸೈಟ್ ಓಪನ್ ಆಗುತ್ತೆ. ಇಲ್ಲಿ ಈ ಕಾರ್ಡಲ್ಲಿ ಏನು ಅಂತ ಚೆಕ್ ಮಾಡ್ಕೊಳ್ಳೋಕೆ ಗೊತ್ತಾಗಲಿಲ್ಲ. ಅದಕ್ಕೆ ನಾನೇನು ಮಾಡ್ತೇನೆ, ಡೈರೆಕ್ಟು ಒಂದು ಕೋಟಕ್ ಮಹೇಂದ್ರ ಬ್ಯಾಂಕ್ ಅಪ್ಲಿಕೇಶನ್ ಇದೆ ಸ್ನೇಹಿತರೆ, ನೋಡ್ಬೋದು. ಕೋಟಕ್ ಮಹೇಂದ್ರ ಬ್ಯಾಂಕ್ ಅಪ್ಲಿಕೇಶನ್ ಓಪನ್ ಮಾಡ್ಕೊಂಡಿದ್ದೀನಿ. ಹೋಮ್ ಪೇಜ್ ಈ ಥರ ಇದೆ. ಕೆಳಗಡೆ ಬಂದರೆ ಸ್ನೇಹಿತರೆ ನಮಗೆ ಇಲ್ಲಿ ಕ್ರೆಡಿಟ್ ಕಾರ್ಡ್ ಅಂತ ಒಂದು ಆಪ್ಷನ್ಸ್ ಇದೆ ನೋಡಿ, ಕಾರ್ಡ್ ಸೆಕ್ಷನಲ್ಲಿ. ಅದರ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ಕ್ಲಿಕ್ ಮಾಡಿದಾಗ ಸ್ನೇಹಿತರೆ ಇಲ್ಲಿ ನೋಡ್ಬೋದು, ನಮಗೆ ಇಲ್ಲಿ ಮೈ ಇಮೇಜ್ ಕ್ರೆಡಿಟ್ ಕಾರ್ಡ್ ಅಂತ ಇದೆ ನೋಡಿ. ನಾನು ನಿಮಗೆ ಶೋ ಮಾಡ್ತಾ ಇದ್ದೀನಿ ಒಂದು ಏರೋ ಮಾರ್ಕ್ ಹಾಕಿ. ಇದ್ರ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ಕ್ಲಿಕ್ ಮಾಡಿದಾಗ ಇಲ್ಲಿ ನಮಗೆ ಕಾರ್ಡ್ನ ಶೋ ಆಗ್ತಾ ಇದೆ ಸ್ನೇಹಿತರೆ. ನನಗೆ ಇದೇ ಒಂದು ಶಾಕ್ ಆಗ್ತಾ ಇರೋದೇನೆಂದರೆ, ನಾನು ಕ್ರೆಡಿಟ್ ಕಾರ್ಡನ್ನೇ ಅಪ್ಲೈ ಮಾಡಿಲ್ಲ, ಅದೇ ಹೇಗೆ ಅಪ್ಲೈ ಆಯಿತು, ಹೇಗೆ ನನಗೆ ಕಾರ್ಡ್ನ ಸಿಕ್ತು ಅಂತ. ಆಮೇಲೆ ಚೆಕ್ ಮಾಡಿ ಕಸ್ಟಮರ್ಗೆ ಕಾಲ್ ಮಾಡಿ ಕೇಳಿದಾಗ, ಇದು ಬೇರೆ ಕೆಟಗರಿಲಿ ಬಂದಿರುವಂಥದ್ದು ಕಾರ್ಡು, ನಿಮಗೆ ಯಾವುದೇ ಡಾಕ್ಯುಮೆಂಟ್ಸ್ ಎಲ್ಲದೆ ಸಿಕ್ಕಿರುವಂಥ ಕಾರ್ಡ್ ಅಂತ ಹೇಳಿದ್ರು. ಸರಿ ಆಯಿತು, ಓಕೆ ಅಂತ ನಾನು ಇಟ್ಕೊಂಡೆ ಸ್ನೇಹಿತರೆ. ಇಲ್ಲಿ ಇವಾಗ ನೆಕ್ಸ್ಟ್ ಈ ಕಾರ್ಡ್ನ ಹೇಗೆ ಆಕ್ಟಿವೇಟ್ ಮಾಡೋದು ಮತ್ತು ಅಂತ ನೋಡೋದಾದರೆ, ಕಂಟಿನ್ಯೂ ಬಟನ್ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ಇಲ್ಲಿ ನಮಗೆ ನಮ್ಮ ಸೆಕ್ಯೂರಿಟಿ ಪರ್ಪಸ್ಸಾಗಿ ಪ್ರೈಮರಿ MPIN ಕೇಳುತ್ತೆ. ಇದನ್ನು ಎಂಟರ್ ಮಾಡ್ಕೊತೀನಿ. ಎಂಟರ್ ಮಾಡ್ಕೊಂಡು ನೋಡ್ಬೋದು ಸ್ನೇಹಿತರೆ, ನಮಗೆ ಕಾರ್ಡ್ ಡೀಟೇಲ್ಸ್ ಫುಲ್ ಓಪನ್ ಆಗುತ್ತೆ. ಕಾರ್ಡ್ ನಂಬರು, CVV ನಂಬರು, ಎಕ್ಸ್ಪೈರಿ ಡೇಟು, ಕಾರ್ಡ್ ಯಾವುದು, ರೂಪೇ ಟ್ಯಾಪು, ಲಿಕ್ವಿಡ್ ಕಾರ್ಡು. ನಮ್ಮ ಲಿಮಿಟ್ ಬಂದ್ಬಿಟ್ಟು 25,000 ಆಗಿರುತ್ತೆ ಸ್ನೇಹಿತರೆ. ನೋಡ್ಬೋದು ಕೆಳಗಡೆ ಶೋ ಆಗ್ತಾ ಇದೆ. ಇಲ್ಲಿ ಅವೈಲೇಬಲ್ ಕ್ರೆಡಿಟ್ ಲಿಮಿಟ್ 25,000. ನೆಕ್ಸ್ಟ್ ಸ್ನೇಹಿತರೆ ತಿರ್ಗಾ ನಾನು ಬ್ಯಾಕ್ ಬರ್ತೇನೆ ಹೋಮ್ ಪೇಜಿಗೆ. ಹೋಮ್ ಪೇಜಿಗೆ ಬಂದ್ಬಿಟ್ಟು ಕಾರ್ಡ್ ಓವರ್ ಇರುವಂಥದ್ದು, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ಕ್ಲಿಕ್ ಮಾಡಿದಾಗ ಸ್ನೇಹಿತರೆ ತಿರ್ಗಾ ನಮಗೆ ಕಾರ್ಡ್ನ ಶೋ ಆಗುತ್ತೆ. ಇಲ್ಲಿ ನಾನು ನಮಗೆ ಇನ್ಸ್ಟೆಂಟಾಗಿ ಪಿನ್ನ ಜನರೇಟ್ ಮಾಡಿಬಿಟ್ಟು ಶೋ ಮಾಡಿಬಿಡ್ತೀನಿ. ಇಲ್ಲಿ ನೋಡುವ ಸ್ನೇಹಿತರೆ ಸರ್ವಿಸ್ ರಿಕ್ವೆಸ್ಟ್ ಅಂತ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದಾಗ ಸ್ನೇಹಿತರೆ ಇನ್ಸ್ಟೆಂಟ್ಲಿ ಜನರೇಟ್ ಪಿನ್ ಅಂತ ನೋಡಿ, ಇದ್ರ ಮೇಲೆ ಕ್ಲಿಕ್ ಮಾಡ್ಕೊತೀನಿ. ಕ್ಲಿಕ್ ಮಾಡಿದಾಗ ಸ್ನೇಹಿತರೆ ಇಲ್ಲಿ ನಮಗೆ ಕಾರ್ಡ್ ಎಕ್ಸ್ಪೈರಿ ಡೇಟು ಮತ್ತು CVV ನಂಬರು ಮತ್ತು ನ್ಯೂ MPIN ಮತ್ತು ಕನ್ಫರ್ಮ್ ನ್ಯೂ MPIN ಎಂಟರ್ ಮಾಡಿಕೊಂಡು ಕೆಳಗಡೆ ಸಬ್ಮಿಟ್ ಮಾಡೋ ಮೇಲೆ ಕ್ಲಿಕ್ ಮಾಡ್ಕೊಳ್ಳಿ. ಕ್ಲಿಕ್ ಮಾಡಿದಾಗ ಸ್ನೇಹಿತರೆ ನಮಗೆ ನೆಕ್ಸ್ಟ್ ಪ್ರೊಸೆಸ್ ಬಂದ್ಬಿಟ್ಟು ಕಾರ್ಡ್ ನಂಬರು, ನೇಮು, ಎಕ್ಸ್ಪೈರಿ ಡೇಟ್ ಶೋ ಆಗ್ತಾ ಇದೆ. ಇಲ್ಲಿ ಕನ್ಫರ್ಮ್ ರಿಕ್ವೆಸ್ಟ್ ಮೇಲೆ ಕ್ಲಿಕ್ ಮಾಡಿಕೊಂಡ್ರೆ ನಮ್ಮ ಕಾರ್ಡ್ MPIN ಅನ್ನೋದು ಸಕ್ಸಸ್ಫುಲ್ಲಿ ಕ್ರಿಯೇಟ್ ಆಗುತ್ತೆ ಅಂತ ಹೇಳ್ಬೋದು. ನೋಡ್ಬೋದು ಸ್ನೇಹಿತರೆ, ಯುವರ್ ರಿಕ್ವೆಸ್ಟ್ ಹ್ಯಾಸ್ ಬಿನ್ ಸಬ್ಮಿಟೆಡ್ ಸಕ್ಸಸ್ಫುಲ್ಲಿ ಅಂತ ಬಂದಿದೆ. ರೇಟಿಂಗ್ ಕೇಳ್ತಾ ಇದ್ದಾರೆ, ರೇಟಿಂಗ್ನ ಕೊಡ್ಬೋದು. ನೋಡೋದ್ರಲ್ಲ ಸ್ನೇಹಿತರೆ, ಕಾರ್ಡ್ನ ಒಂದು ಹೇಗೆ ಸಿಕ್ತು ಅಂತ ಇವತ್ತಿನ ಸಂಪೂರ್ಣ ಮಾಹಿತಿ ತಿಳಿಸ್ಕೊಟ್ಟಿದ್ದೀನಿ. ಮತ್ತು ಈ ಕಾರ್ಡ್ನ ನಾನು ಅನ್ಪ್ಯಾಕ್ ಕೂಡ ಮಾಡ್ತೀನಿ ಸ್ನೇಹಿತರೆ. ಅದು ಆಲ್ರೆಡಿ ಮೆಸೇಜ್ ಕೂಡ ಬಂದಿದೆ, ಬ್ಲೂ ಕಡೆಯಿಂದ ಕೊರಿಯಲ್ಲಿ ಬರ್ತಾ ಇದೆ ಅಂತ. ಬಂದ ತಕ್ಷಣ ಕಾರ್ಡ್ನ ನಿಮಗೆ ಅನ್ಪ್ಯಾಕ್ ಮಾಡಿ ಶೋ ಮಾಡ್ತೀನಿ. ನೋಡೋಲ್ಲ ಸ್ನೇಹಿತರೆ, ಐ ಹೋಪ್ ಇವತ್ತಿನ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಂತೀನಿ. ಇಷ್ಟ ಆದರೆ ತಪ್ಪದೆ ಲೈಕ್ ಮಾಡಿ ಮತ್ತು ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಇಲ್ಲಿಗೆ ಮುಗಿಸ್ತೀನಿ ಸ್ನೇಹಿತರೆ. ಮತ್ತೆ ಸಿಗೋಣ ಮತ್ತೊಂದು ವಿಡಿಯೋ ಜೊತೆಗೆ. ಅಲ್ಲಿವರೆಗೂ ಸೇವ್ ಸ್ನೇಹಿತರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಆಲ್.